3 ಚದರ ಮನೆಯಲ್ಲಿ ನೆಮ್ಮದಿಯಾಗಿರ್ತಿದ್ವಿ, ಯಾರು ಬಂದ್ರು ಏನು ಅನ್ನಿಸ್ತಿರ್ಲಿಲ್ಲ. ಈಗ 3 ಬೆಡ್ರೂಮ್ ಅನ್ಲಿದ್ದೀನಿ. 3 ಬೆಡ್ರೂಮ್ 2 ಟಾಯ್ಲೆಟ್ ಇರೋ ಮನೆ, ಒಂದು ಅಡಿಗೆ ಮನೆ ಇದೆ, ಡೈನಿಂಗ್ ಹಾಲ್ ಎಲ್ಲ ಇದೆ, ಮನೇಲಿರೋದು ಇಬ್ರೆ. ಆದ್ರೂ ಸಂಜೆ ಮನೆಗೆ ಬಂದಾಗ ಮನೆ ಮುಂದೆ ಚಪ್ಪಲಿ ಇದ್ರೆ ಯಾರು ಬಂದಿರಬಹುದು? ಗಂಡಸರ, ಹೆಂಗಸರ, ಅಥವಾ ರಾತ್ರಿ ಇಲ್ಲೇ ಉಳ್ಕೊಳ್ಳೋ ಅಂತವ್ರ? ಅಕಸ್ಮಾತ್ ರಾತ್ರಿ ಇಲ್ಲೇ ಉಳ್ಕೊಂಡ್ರೆ ಬೆಳಿಗ್ಗೆ ನಾನು ಎಲ್ಲಿ ಕೂತ್ಕೊಂಡು ಬರೀಬೇಕು? ಇಷ್ಟೆಲ್ಲ ಸಂಕಟ ಇವಾಗ ಕಾಡುತ್ತೆ. ಪ್ರಾಬಬಲಿ ಮನೆಗಳು ದೊಡ್ಡದಾಗ್ತಾ ಇದ್ದಂಗೆ ನಮಗೆ ಜನಗಳನ್ನ ಸಹಿಸ್ಕೊಳ್ಳೋ ಚೈತನ್ಯ ಕಮ್ಮಿ ಆಗ್ತಾ ಬಂತು ಅಂತ ಕಾಣುತ್ತೆ. ಹಾಗೆ ಇನ್ನೊಂದು ಇತ್ತೀಚೆಗೆ ನಾನು ಬಹಳ ಕೇಳ್ಬಂತದ್ದು ಏನಂದ್ರೆ, ನಾವೆಲ್ಲ ಬಹಳ ಇಂಡಿಪೆಂಡೆಂಟ್ ಆಗಿದ್ದೀವಿ. ವಿ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ ಅಟ್ ಆಲ್. ನಮ್ಮೆಲ್ಲರೂ ನಮ್ಮ ಬದುಕನ್ನು ನಾವೇ ಮಾಡ್ಕೋತೀವಿ ಅಂತ. ಆದ್ರೆ ಅದರದ್ದು ಇನ್ನೂ ಒಂದು ಇದೆ, ನಂಬೋ ಯೋಗ್ಯತೆ ಇದೆ ಅಂತ ಜನ ಸಿಗ್ತಾರ? ಆ ಅನುಮಾನಗಳು ನಮಗೆ ಜಾಸ್ತಿ ಇದೆ ಅಲ್ವಾ? ಯಾವ್ದ ನನ್ನ ಚಿಕ್ಕ ವಯಸ್ಸಿನಲ್ಲಿ ಗಂಡು ಮಗನ್ ಯಾರ ಮನೆಗಾದ್ರೂ ಓದಕ್ಕೆ ಅಂದ್ರೆ ನೆಮ್ಮದಿಯಾಗಿ ಹೆಚ್ಚು ಕಮ್ಮಿ ನಮ್ಮಲ್ಲಿರೋ ಮುಕ್ಕಾಲ್ವಾಸಿ ಜನ ಅವ್ರ ಸೋದರ ಮಾವನ ಮನೆಗಳಲ್ಲೇ ಬೆಳೆದದ್ದು. ನಾನು ಕೂಡ ಕರ್ಕೊಂಡೋಗಿ ಇವನು ಏನೋ ಮನೇಲಿದ್ರೆ ಓದಲ್ಲ ಕಣ, ಅಲ್ಲಿ ಕರ್ಕೊಂಡು ಹೋಗೋದ್ರೆ ಅಲ್ಲಿ ಕರ್ಕೊಂಡು ಹೋಗೋರು ಓದ್ಸೋರು. ಈಗ ಕರ್ಕೊಂಡ್ಬಂದು ಇಟ್ಕೊಳಕ್ ಆಗತ್ತಾ? ಗಾಬರಿ ಆಗತ್ತೆ. ಅದೇನ್ ಚಟ ಕಲಿತಾನೋ, ಅದೇನ್ ಮಾಡ್ತಾನೋ, ನಾವ್ಯಾಕೆ ಜವಾಬ್ದಾರಿ ತಗೋಣ? ಇಲ್ವಾ? ಹಾಗೆ ಹೆಣ್ಣು ಮಕ್ಕಳಿಗೆ ಇವಾಗ ಯಾರ್ದಾರು ಮನೆಗೆ ನಾವು ಬಿಡ್ತೀವ? ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಇಸ್ ಬೆಟರ್ ಅಂತ. ಬರೀ ವೀಕೆಂಡ್ಗೆ ವಿಸಿಟ್ ಮಾಡು ಸಾಕು, ಅಲ್ಲೇ ಇರುವಂತ ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ಈ ಭಾವಗಳು ಬದಲಾಗಿದೆ. ಹಣ ನಮ್ಮ ಹತ್ರ ಜಾಸ್ತಿ ಸೇರಿದೆ, ಅದರ ಉಪಯೋಗ ಕಮ್ಮಿ ಆಗಿದೆ. ಫೋನ್ಗಳು ಜಾಸ್ತಿ ಬಂದಿವೆ, ಮಾತಾಡೋ ವಿಷಯ ಕಮ್ಮಿ ಇದೆ. ಟಿವಿಗಳು ಜಾಸ್ತಿ ಇವೆ, ಚಾನೆಲ್ಗಳು ಜಾಸ್ತಿ ಇವೆ, ನೋಡೋ ಅಂಥವು ಕಮ್ಮಿ ಇವೆ. ಫ್ರಿಡ್ಜ್ ದೊಡ್ಡದಿದೆ, ತುಂಬಿರತ್ತೆ, ಅದರಲ್ಲಿ ತಿನ್ನುವಂಥದ್ದು ಕಮ್ಮಿ ಇರುತ್ತೆ. ಮನೆ ದೊಡ್ಡದಿದೆ, ಎಲ್ಲವೂ ಇದೆ, ಅದ್ರ ಉಪಯೋಗಿಸುವಂಥದ್ದು ಕಮ್ಮಿ ಇರುತ್ತೆ. ಆಗ ಒಂದು ಜೊತೆ ಚಪ್ಪಲಿ ಬಹಳ ಕಷ್ಟಪಟ್ಟು ಬರೋದು. ಈಗ ಎಂಟ್ರಾದ ಕೂಡಲೇ ಬರೀ ಜೊತೆ ಚಪ್ಪಲಿಗಳೇ. ಆಗ ಚಪ್ಪಲಿಗಳ ಮೇಲೆ ಜನ ನಂಬರ್ ಎಷ್ಟಿರ್ಬೋದು ಅಂತ ಹೇಳ್ಬೋದಿತ್ತು. ಈಗ ಇಬ್ಬರಿದ್ರೆ 20 ಜೊತೆ ಇರುತ್ತೆ. ಇಲ್ವಾ? ಬದಲಾಗಿದೆ, ಬಹಳ ಬದಲಾಗಿದೆ. ಆದ್ರೆ ಒಂದೇ ಎಲ್ಲೋ ಒಂದು ಕಡೆ ಎಲ್ಲಿ ಅಂತಂದ್ರೆ ಕಳೆದು ಹೋಗಿದ್ದೀವ ಅಂತ, ಸಣ್ಣದಾಗಿ ಎಲ್ಲೋ ಕಳೆದು ಹೋಗಿದ್ದೀವ ಅನ್ನೋದೊಂದು ಕಾಡುತ್ತೆ ಯಾವತ್ತೂ. ನನಗೆ ವೈಯಕ್ತಿಕವಾಗಿ ಅನ್ಸಿದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕಳ್ಕೊಂಡಿದ್ದೀವಿ. ಅದನ್ನು ಹುಡುಕೋ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಆದ್ರೆ ಅದೆಲ್ಲವೂ ಇದೆ ಅಂತ ಸುಳ್ಳು ಹೇಳಿಕೊಂಡು ಬದುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಆ ಸಂಭ್ರಮಗಳು ಇವಾಗ ಕಾಣಿಸಲ್ಲ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಕಂಡಂತ ಸಂಭ್ರಮಗಳು ಇವಾಗಿಲ್ಲ. ಆಗ ಮನೆಯಲ್ಲಿ 50 ಜನ 60 ಜನ ಒಂದು ಛತ್ರ ಮಾಡಿ 100 ಜನ ಸೇರಿದ್ರು ಕೂಡ ಯಾರನ್ನ ಬೈಯೋರು, ಯಾರ ಹತ್ರ ಜಗಳ ಆಡೋರು. ಅತ್ತಿಗೆ ನಾದಿನಿ ಆ ಕಾಲದಲ್ಲ, ಎಲ್ಲ ಕಾಲದಲ್ಲೂ ಹೊಡೆದಾಡಿದ್ದಿದೆ. ನಮ್ಮ ಅಜ್ಜಿನೂ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ ನೋಡಿದ್ದೀನಿ. ಹಾಗೆ ನೋಡಿದ್ರೆ ನಾನು ಮೊದಲು 20 ವರ್ಷ ನನ್ನ ಬದುಕಿನಲ್ಲಿ ನಮ್ಮ ಅಜ್ಜಿ ನಕ್ಕಿದ್ದೇ ನೋಡಿರ್ಲಿಲ್ಲ ನಾನು. ನಮ್ಮ ಅಜ್ಜಿಗೆ ನಗು ಬರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ನನಗೆ ಅಂತ. ನಾನು ಹೇಳೋದೇನಂದ್ರೆ ಈ ತರದ್ದು ಆಗ್ಲೂ ಇತ್ತು, ಈಗಲೂ ಇತ್ತು. ಆದ್ರೆ ಒಂದೇನು ಅಂದ್ರೆ ಆಗ ಸ್ವಲ್ಪ ನಿಜ ಹೇಳ್ತಿದ್ರು, ಈಗ ಸ್ವಲ್ಪ ಸುಳ್ಳು ಹೇಳ್ತಾರೆ. PUC ರಿಸಲ್ಟ್ ಬಂದ ತಕ್ಷಣ ಯಾರ ಮನೆಗೂ ಹೋಗೋಂಗೆ ಇಲ್ಲ, ಎಲ್ಲ 99 ಮೇಲೆ ಹೇಳ್ತಾರೆ. ಅವ್ರಿಗೂ ಗೊತ್ತು ಸುಳ್ಳು, ನಮಗೂ ಗೊತ್ತು ಸುಳ್ಳು. ಇಲ್ವಾ? ಹೇಳ್ಕೋಬೇಕು. ಯಾವಾಗ ಹೇಳ್ಕೋತೀವಿ ಗೊತ್ತಾ ನಾವು? ಅದು ಸಾಲದು ಅಂತ ನಮಗೆ ಅನ್ನಿಸ್ದಾಗ ಅದು ಜಾಸ್ತಿ ಅಂತ ಹೇಳ್ಕೋತೀವಿ. ನಮ್ಮ ಮನಸ್ಸಿಗೆ ಅದು ಸಾಕು ಅಂತ ಅನ್ಸಿದ್ರೆ ಹೇಳ್ಕೊಳ್ಳೋ ಅವಶ್ಯಕತೆನೇ ಬರಲ್ಲ ಅಲ್ವಾ? ಸುಖವಿಲ್ಲದಕ್ಕೆ ಸುಖದ ಬಗ್ಗೆ ಜಾಸ್ತಿ ಚರ್ಚಿಸ್ತೀವಿ, ಸುಖದ ಬಗ್ಗೆ ಜಾಸ್ತಿ ಹೇಳ್ತೀವಿ. ಅಯ್ಯೋ ನಮ್ಗೇನೆ ಏನ್ ತೊಂದ್ರೆ, ಓಹೋ ಅಂತಲೇ ಇರ್ತಾರೆ. ಆದ್ರೂ ಕೂಡ ಯಾವುದೋ ಯಶವಂತಪುರದ ಮೂಲೆಯಲ್ಲಿರೋ ಒಂದು ಸಣ್ಣ 30-40 ಸೈಟಿಗೆ 8 ಜನ ಹೊಡೆದಾಡ್ತಾ ಇರ್ತಾರೆ. ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಈ ಸುಳ್ಳುಗಳು ಬದುಕಿಗೆ ಬಹಳ ಮುಖ್ಯ ಆಗೋಗಿವೆ. ಬೇಕಿಲ್ಲ ಅನ್ಸತ್ತಪ್ಪ. ಎಲ್ಲರ ಹತ್ರ ಕೋಟ್ಯಾಂತರ ರೂಪಾಯಿ ಇರೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲವೂ ಇದೆ ಅಂದಕ್ಷಣ ನನ್ನ ಮನಲ್ಲೂ ಇರಬೇಕು ಅನ್ನೋದೇನಿಲ್ಲ. ಅವಶ್ಯಕತೆ ಇದ್ದಷ್ಟು ಎಲ್ರಿಗೂ ಇದ್ರೆ ಸಾಕು. ಏನು ಕರಗಿಸೋ ಅಷ್ಟು ಕೊಲೆಸ್ಟ್ರಾಲ್ ಎಲ್ರಿಗೂ ಇರಬೇಕು ಅಂತ ಕಾನೂನು ಇದೆಯಾ? ಇಲ್ಲ ಅಂತ ಅನ್ಸತ್ತಪ್ಪ. ಯಾಕಿರ್ಬೇಕು ಹೇಳಿ? ಅಕಸ್ಮಾತ್ ಇಲ್ದಿದ್ರೆ ಇಲ್ಲ ರೀ, ಏನ್ ತಲೆ ಕೆಡಿಸ್ಕೊಳ್ಳೋಣ. ಎಲ್ಲಿವರೆಗೂ ಯಾರ ಮನೆ ಮುಂದೆ ಹೋಗಿ ಕೈ ಚಾಚಲಿಲ್ವೋ ಅಲ್ಲಿವರೆಗೂ ನಾನು ಬದುಕ್ಬಿಟ್ಟೆ ಅಲ್ವಾ? ಪ್ರಾಬಬಲಿ ಬದುಕಿಗೆ ಇಷ್ಟು ಸಾಕು ಅಂತ ನನಗನ್ಸುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಇದು ನನಗನ್ಸಿದ್ದು ಇಷ್ಟು ವಯಸ್ಸಾದ ಮೇಲೆ. ಆ ವಯಸ್ಸಲ್ಲಿ ಅನ್ನಿಸ್ಲಿಲ್ಲ ನೋಡಿ. ಯಾವ್ದೋ ಪೆನ್ಸಿಲ್ಗೆ ಜಗಳ ಆಡಿದೀವಿ, ಪುಸ್ತಕಕ್ಕೆ ಜಗಳ ಆಡಿದೀವಿ. 20-25 ವರ್ಷದ ಹಿಂದೆ ಯಾವುದೋ ಒಂದು ಸಂಬಂಧದಲ್ಲಿ ಹೊಡೆದಾಡಿದ್ದು ಇವತ್ತಿನ ದಿವಸ ಅನ್ಸುತ್ತೆ ಏನು ಒಳ್ಳೆ ಬುದ್ಧಿ ಏನಾಗಿತ್ತು ಅಂತ. ಬುದ್ಧಿ ಇರ್ಲಿಲ್ಲ ಅಂತಲ್ಲ, ಉಪಯೋಗಿಸಕ್ಕೆ ಬರ್ತಿರ್ಲಿಲ್ಲ ಅಷ್ಟೇನೆ ಅಂತ.
ಎಲ್ಲೋ ಒಂದು ಕಡೆ ಈ ಸಣ್ಣ 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 ಸಂಭ್ರಮಗಳನ್ನ ಬಿಟ್ಟುವ ಅಂತ. ಈಗ ಹೇಳಿ, ಯಾರಾದ್ರೂ ಯಾವ್ದ್ರ ಬಗ್ಗೆ ಏನಾದರೂ ಒಂದು ಒಳ್ಳೆ ಮಾತಾಡ್ತಾರ ಅಂತ? ಮಾತೇ ಆಡಲ್ಲ. ಫಂಕ್ಷನ್ಗೆ ಹೋಗ್ತೀವಿ, ಕೂತ್ಕೋತೀವಿ, ಅಯ್ಯ ಅರೇಂಜ್ ಮಾಡಕ್ ಬರೋಲ್ಲ ಇವರಿಗೆ, ಅಡಿಗೆ ಯಾಕೋ ಸರಿ ಇಲ್ಲ, ಅವನ ಅಡಿಗೆ ನೋಡೋ ಸ್ನಾನವಿಲ್ಲ, ನೋಡಿದ್ರೆ ಗೊತ್ತಾಗತ್ತೆ ಇವನ್ ನಮ್ಮವನಲ್ಲ, ಯಾರಿಗೋ ಎಳೆ ಜನರ ಹಾಕಿ ತಗೊಂಬಂದ್ಬಿಟ್ಟಿದ್ದಾರೆ. ಸಂಕಟ ನಮಗೆ, ಯಾಕೆ ಸಂಕಟ ಅಂತ? ಏನ್ ಮಹಾ ನೀವು ಮಾಡಿರೋದು? ಆಯ್ತಪ್ಪ, ಎಲ್ಲರೂ ನಿಕೃಷ್ಟವಾದ ಮನುಷ್ಯರೇ, ಒಪ್ಕೊಂಬೋಣ. ನಾವು ದೊಡ್ಡವರು ಅನ್ನೋ ಅಹಂಕಾರ ಯಾಕೆ ಅಂತ ಅಷ್ಟೇ ಅಲ್ವಾ? ನಾವು ಅಷ್ಟೇ ನಿಕೃಷ್ಟ ಅನ್ಕೊಂಡ್ರೆ ಸುಖ ಅಲ್ವಾ? ಮತ್ತೆ ಎಲ್ಲೋ ಒಂದು ಕಡೆ ಹೇಳ್ತೀನಿ ಕೇಳಿ, ನಮಗೆ ಬಹಳ ಅಫೆಂಡ್ ಬೇರೆ ಆಗತ್ತೆ ಎಲ್ಲದ್ರ ಬಗ್ಗೆನೂ. ಲಾಸ್ಟ್ ಸಂಡೇ ಚಿನ್ಮಯ ಮಿಷನ್ ಅವರು ಉಪನಿಷತ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅದು ಒಂದು ವಿಜುವಲ್ ಪ್ರೋಗ್ರಾಮ್ ಮಾಡ್ತಾರೆ. 10 ರಿಂದ 10:30 ದೂರದರ್ಶನ ಬರ್ತಿದೆ. ಬಹಳ ಜನ ನಾನು ನೋಡಿಲ್ಲ. ಲಾಸ್ಟ್ ಸಂಡೇ ನಾನು ನೋಡಿದೆ. ಅದೇ ಚಿನ್ಮಯ ಕೆಲವು ಪ್ರೋಗ್ರಾಮ್ಸ್ ನೋಡಿದ್ದೀನಿ. ಲಾಸ್ಟ್ ಸಂಡೇ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಂದಿತ್ತು. ಅದ್ಯಾರೋ ಮಹಾ ದೊಡ್ಡ ಸಾಹುಕಾರನಂತೆ, ಕಾಶಿನಲ್ಲಿದ್ದವನು. ಅವನು ಒಂದು ದಂಡೆನೇ ಕೊಂಡ್ಕೊಂಡಿದ್ನಂತೆ. ಅಂತ ಸಾಹುಕಾರ ರಾಜ ಅವನ ಹತ್ರ ಸಾಲ ತಗೋತಾನೆ. ಅಂತ ದೊಡ್ಡ ಮನುಷ್ಯ ಅವನು ಬಂದ ದಂಡೆ ಮೇಲೆ ನಿಂತ್ಕೊಂಡು ಕೇಳ್ತಾನೆ, ಇವತ್ತಿನ ದಿವಸ ಯಾರಿಗೆ ಏನು ಬೇಕು ಕೇಳಿ ಕೊಡ್ತೀನಿ ಅಂತ. ಅಂದ್ರೆ ಅಂತ ಒಂದು ದಾಸ್ಯ ಇದ್ದಂಥದ್ದು. ಭಿಕ್ಷು ಬಂದು ನಿಲ್ತಾನೆ, ನಿನಗೇನು ಬೇಕು ಭಿಕ್ಷು ತಗೋ ಅಂತಾನ ಅವನು. ಅದಕ್ಕೆ ಅವನಂತಾನೆ, ಏನು ಕೊಟ್ಟಿಯ ನೀನು ಅಂತ. ಎಷ್ಟು ದಿನ ಊಟ ಮಾಡ್ತೀಯ ಅಷ್ಟು ಕೊಡ್ತೀನಿ ಅಂತ. ಅದ್ ಹೇಳ್ತಾನೆ, ಆ ಹೊತ್ತಿಗೆ ಎಷ್ಟು ಹೊಟ್ಟೆ ತುಂಬತ್ತೋ ಅಷ್ಟೇ ತಿನ್ನಕ್ಕಾಗೋದು, ಅದಕ್ಕಿಂತ ಜಾಸ್ತಿ ಬೇಯಿಸಿಟ್ರೆ ಕೆಡತ್ತೆ, ಬೇಯಿಸಿ ಹಿಡಿದನ್ನು ಹುಳು ತಿನ್ನತ್ತೆ. ಇವತ್ತೆಲ್ಲ ನಾಳೆ ಖಾಲಿ ಆಗತ್ತೆ, ಅದು ಯಾತಕ್ಕೆ ಬೇಕು ಅಂತ. ಧನ ಕನಕ ವಸ್ತು ಎಷ್ಟು ಬೇಕು ಕೇಳು ಅಂದ್ರಂತೆ. ಅದಕ್ಕಂತಾನೆ, ನೀನು ಎಷ್ಟೇ ಕೊಟ್ರು ಇದಕ್ಕಿಂತ ಜಾಸ್ತಿ ಇರೋ ನಿನ್ನೊಬ್ಬ ಇರ್ತಾನೆ, ಇದು ಸಾಲದು ಅಂತಾನೆ, ಅದು ಬೇಡ ಅಂತ. ಕೊನೆಗೆ ಇವನು ಹೇಳ್ತಾನೆ ಸಾಹುಕಾರ, ನಿನಗೇನು ಬೇಕು ಕೇಳು, ಏನು ಕೊಡದೆ ನಾನು ಕಳಿಸ್ಲಾರೆ ಅಂತ. ಆ ಭಿಕ್ಷೆ ಕೇಳ್ತಾನೆ, ನಿನ್ನ ಅಹಂಕಾರ ದಯವಿಟ್ಟು ನನಗೆ ಕೊಟ್ಬಿಡು ಅಂತ. ಅಹಂಕಾರ ಭಿಕ್ಷುಕನಿಗೆ ಅವಶ್ಯಕತೆ ಇಲ್ಲ. ಅವನು ಹೇಳ್ತಾನೆ, ನಾನು ಬೌದ್ಧ ಭಿಕ್ಷು, ನಿನ್ನ ಅಹಂಕಾರನ ನನ್ನ ಭಿಕ್ಷಾ ಪತ್ರಕ್ಕೆ ಹಾಕ್ಬಿಡು ಅಂತ. ಅಲ್ಲಿಗೆ ನಾನು ಭಿಕ್ಷೆ ಕೇಳಿದ್ರು ಕೂಡ ನನಗೆ ಬೇಕಾದ್ದನ್ನು ನಾನು ಕೇಳ್ತಿಲ್ಲ. ನಾನು ಬೌದ್ಧ ಭಿಕ್ಷು, ನಿನ್ನಲ್ಲಿ ಬೇಡವಾದ್ದನ್ನು ನನಗೆ ಎತ್ತು ಹೋಗು, ನಿನ್ನಲ್ಲಿ ಅದು ಇರಬಾರದು ಅಂತ. ಪ್ರಾಬಬ್ಲಿ ಇಲ್ಲೆಲ್ಲೋ ಒಂದು ಕಡೆ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಇದೆ ಇಲ್ವಾ? ಬೇರೆ ಅದೇ ಹೇಳ್ತೀನಲ್ಲ, ಇವತ್ತು ಹಾರ ಹಾಕಕ್ಕೆ ಬಂದಾಗ ತಲೆಗೆ ಬಂದಿದ್ದು ಒಂದೇ ಮಾತು, ಬಹಳ ಸರಿ ಅದಾಗಿದೆ ಅಂತ. ನಾನು ಹಾಕೊಂಡ್ಮೇಲೆ ಅದು ಯಾವುದಕ್ಕೂ ಹಾಕಕ್ಕಾಗಲ್ಲ. ನಮ್ಮ ಯೋಗ್ಯತೆಗಳು ಅಷ್ಟೇ ಅಲ್ವಾ? ನಾನು ಹಾಕೊಂಡ ಹಾರ ಯಾವ್ದಕ್ಕೆ ಹಾಕಲಿ ಹೇಳಿ? ನಾನು ಅದನ್ನ ಮನೆಗೆ ಹೋಗಿ ಫೋಟೋ ಹಾಕಕ್ಕಾಗಲ್ಲ, ದೇವರ ಪ್ರತಿಮೆಗೆ ಹಾಕಕ್ಕಾಗಲ್ಲ. ಅದ್ಭುತವಾದ ಹಾರ ನನ್ನ ಕುತ್ತಿಗೆಗೆ ಬಿದ್ದ ಕೂಡಲೇ ನೆಕ್ಸ್ಟ್ ಸ್ಟೇಜಾಗಿ ತಿಪ್ಪೇನೆ. ನಾವೆಲ್ಲ ಅಷ್ಟು ದೊಡ್ಡ ಮನುಷ್ಯರು, ಅದಕ್ಕಿಷ್ಟು ಅಹಂಕಾರದ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲ ಅಂತ ಅನ್ಸತ್ತಪ್ಪ. ಅದ್ರ ಗೊತ್ತಾಗ ಸ್ವಲ್ಪ ನಿಧಾನ, ಅದ್ರ ನಿಧಾನವಾಗಾದ್ರೂ ಗೊತ್ತಾಗಲಿ ಅಂತ. ಯಾಕಂದ್ರೆ ಅಹಂಕಾರ ಬಿಟ್ರೆ ನಮಗೆ ಸುಖ, ಬೇರೆಯವ್ರಿಗಲ್ಲ. ಹಾಗಾಗಿ ಏನಾಗತ್ತೆ, ನಾ ಫಂಕ್ಷನ್ಗೆ ಹೋಗ್ತೀನಿ, ಯಾರೋ ಹಲೋ ಹೇಳಲ್ಲ, ಏನು ಅನ್ಸಲ್ಲ. ಇದೇನಿದು ಫಸ್ಟ್ ಬ್ಯಾಚ್ ಅಲ್ಲಿ ತಿಂದ್ಬಿಡ್ತೀರಾ ಅಂತಾರೆ. ತಿಂದ್ರೆ ಏನಾಗತ್ತೆ, ಏನು ಅನ್ಸಲ್ಲ. ಚೆನ್ನಾಗಿರುತ್ತೆ, ಡೈನಿಂಗ್ ಟೇಬಲ್ ಕ್ಲೀನ್ ಆಗಿರುತ್ತೆ, ಅಡಿಗೆಯವರು ಹುರುಪಿನಲ್ಲಿರ್ತಾರೆ, ಬಂದವರು ಸುಸ್ತಾಗಿರಲ್ಲ, ಊಟ ಚೆನ್ನಾಗಾಗತ್ತೆ. 2ನೇ ಬ್ಯಾಚು 3ನೇ ಬ್ಯಾಚು 4ನೇದು ಕಷ್ಟ ಅಲ್ವಾ? ಬಿಟ್ರೆ ಎಲ್ಲ ಒಂದ್ ಕಡೆ ಸುಖ ಇದೆ ಅಂತ ಕಾಣುತ್ತೆ. ಎನಿವೆ, ಮಾತಾಡ್ತಾ ಹೋದ್ರೆ ಆಡ್ತಲೇ ಇರ್ತೀನಿ. ಮಲ್ಲೇಶ್ವರದ ನೆನಪುಗಳು ಕಾಟಿದ್ದಕ್ಕೆ ಇಷ್ಟು ಮಾತು ಬಂತು. ಆ ಕಾಲದ ನೆನಪು ಬಹಳ ಚೆನ್ನಾಗಿದೆ. ನನ್ನ ತಂಗಿ, ದೊಡ್ಡ ತಂಗಿ, 2ನೇ ತಂಗಿ ಇಬ್ರು ಹೋಗಿದ್ದು MLA ಸ್ಕೂಲಲ್ಲೇ. ಅದು ದೊಡ್ಡವಳು ಓದಿದ್ದು ಮೊದಲಿಗೆ ಸ್ಟೆಲ್ಲಾ ಮ್ಯಾರಿಸಿಗೆ ಸೇರಿದ್ಲು ಅವಳು. ಅಲ್ಲೊಂದು 3 ವರ್ಷ. ಮನೆಯಲ್ಲಿ ಎಂತ ಮಡಿವಂತಿಕೆ ಅಂತಂದ್ರೆ, ಕಾನ್ವೆಂಟ್ಗೆ ಸೇರಬಾರದು, ಯಾಕೆಂದ್ರೆ ಅಲ್ಲಿಗೆ ಸ್ಕರ್ಟ್ ಹಾಕೊಂಡು ಹೋಗಬೇಕು. ಹಾಗಾಗಿ ನಮ್ಮಮ್ಮ ಆ ಕಾಲದಲ್ಲಿ ಇವು ಕಾನ್ವೆಂಟ್ಗೆ ಹೋಗದೆ ಇದ್ರೆ ಉದ್ಧಾರವೇ ಆಗಲ್ಲ ಅಂತ ಹೇಳಿ ಗುಟ್ಟಾಗಿ ಸ್ಕರ್ಟ್ ಹೊಲಿಸಿ 3.5 ಚದರದ ಮನೆಯಲ್ಲಿ ಗಂಡನಿಗೆ, ಅತ್ತೆಗೆ, ಮಾವನಿಗೆ ಗೊತ್ತಾಗದಷ್ಟು ಗುಟ್ಟಾಗಿ ಸ್ಕರ್ಟ್ ಹೊಲಿಸಿ, ಅದು ಯಾವುದೋ ಮನೆಯಲ್ಲಿ ಸ್ಕರ್ಟ್ ಹಾಕೊಂಡು ಮನೆಗೆ ಬಂದು ಇವು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಈ ಕಾಲದ ಪ್ರಪಂಚ ನಾನು ನೋಡಿದ್ದೀನಿ. ಯಾರಾದ್ರೂ ನಾವು ಇವತ್ತು ಬದುಕಿದ್ರೆ ಅವತ್ತು ಆ ತಾಯಂದಿರು ಆ ಸನ್ನಿವೇಶದಲ್ಲಿ ಮಾಡಿದಂತಹ ಕ್ರಿಯೆಗಳಷ್ಟೇ. ನಾವು ಸಾಧಿಸಿದ್ದೇನಿದೆ? ಮಣ್ಣು ಏನಿಲ್ಲ, ಇದ್ದದ್ದು ಒಂದಷ್ಟು ಕಳೆದ್ವೇನೋ, ದುಡಿದದ್ದು ಏನಿಲ್ಲ. ಇಷ್ಟು ಮಾತು ಹೇಳಿ ಮುಗಿಸ್ತೀನಿ. ಎನಿವೆ, ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದಗಳು.